ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ಈ ರೀತಿಯಾಗಿ ಸೇರು ಬರುವಂತೆ ದೇವರು ಸಹಾಯ ಮಾಡಿದ್ದಾರೆ. ವಾಕ್ಯ ಧ್ಯಾನ ಮಾಡುವುದಕ್ಕಿಂತ ಮುಂಚಿತವಾಗಿ ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಸ್ವಲ್ಪ ಸಮಯ ವಾಕ್ಯ ಧ್ಯಾನ ಮಾಡುತ್ತಿರುವಾಗ ಸಹಾಯ ಮಾಡಿರಿ. ಯಾರೆಲ್ಲ ಈ ಒಂದು ಫೇಸ್ಬುಕ್ ಲೈವಲ್ಲಿ ಸೇರಿ ಬರ್ತಾ ಇದ್ರು ಅವರೆಲ್ಲರೂ ಮುಟ್ಟಿ ಆಶೀರ್ವಾದ ಮಾಡಿರಿ, ಬಲಪಡಿಸಿರಿ. ಅಯ್ಯ, ಕೆಲವೊಂದು ವಾಕ್ಯಗಳನ್ನು ಧ್ಯಾನ ಮಾಡುತ್ತಿರುವಾಗ ಪವಿತ್ರಾತ್ಮನ ದೇವರೇ ನನ್ನೊಟ್ಟಿಗೆ ನಮ್ಮೊಟ್ಟಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸಬೇಕೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವೆಲ್ಲರೂ ಈ ರೀತಿಯಾಗಿ ಸೇರಿ ಬರುವಂತೆ ಸಹಾಯ ಮಾಡಿದ್ದಾರೆ ದೇವರು. ಅದೇ ರೀತಿ ಈ ಸಮಯದಲ್ಲಿ ಸೇರಿ ಬಂದಿರುವಂಥ ನಿಮ್ಮೆಲ್ಲರಿಗೆ ಯೇಸು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಉನ್ನತನಾಗಿರುವಂಥ ದೇವರು ಈ ರೀತಿಯಾಗಿ ನಮ್ಮನ್ನು ನಡೆಸುವಂತೆ ದೇವರು ಸಹಾಯ ಮಾಡಿದ್ದಾರೆ. ವಿಶೇಷವಾಗಿ ಕೀರ್ತನೆಗಳು 62ನೇ ಅಧ್ಯಾಯ 1ರಿಂದ 8 ವಚನಗಳನ್ನು ನೋಡಿಕೊಳ್ಳೋಣ. ಕೀರ್ತನೆಗಳು 62ನೇ ಕೀರ್ತನೆ 1ರಿಂದ 8 ವಚನಗಳು. ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗನು. ನಾನು ಕದಲಿದರೂ ಬೀಳೆನು. ನೀವೆಲ್ಲರೂ ಒಬ್ಬ ಪುರುಷನ ಮೇಲೆ ಬಿದ್ದು ಅವನು ಬಾಗಿದ ಗೋಡೆಯು ಕುಸಿದ ಪ್ರಕಾರವೋ ಎಂಬಂತೆ ಅವನನ್ನು ಒಡೆದು ಕೆಡವಬೇಕೆಂದಿರುವುದು ಇನ್ನೆಷ್ಟರವರೆಗೆ. ಅವನನ್ನು ಉನ್ನತ ಸ್ಥಾನದಿಂದ ದೊಬ್ಬುವುದೇ ಅವರ ಆಲೋಚನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕೀರ್ತನೆಗಾರನಾಗಿರುವಂಥ ದಾವೀದನು ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಏನಂತ ಮಾತನಾಡ್ತಾ ಇದ್ದಾನೆ ಅಂದರೆ, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು. ಇವತ್ತು ಯೇಸು ಸ್ವಾಮಿ ನಂಬಿರುವಂಥ ನಾವು, ಸತ್ಯವೇದವನ್ನು ನಂಬಿರುವಂಥ ನಾವು ದೇವರನ್ನು ನಾವು ನಂಬುವಂಥವರಾಗಿದ್ದೇವೆ. ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಕ್ರೈಸ್ತಿಯ ಹೋರಾಟದಲ್ಲಿ, ಕ್ರೈಸ್ತಿಯ ಜೀವಿತದಲ್ಲಿ ಸಾಗುವಂಥ ಸಂದರ್ಭದಲ್ಲಿ ಇಲ್ಲಿ ಮೊದಲನೇ ವಚನ ದಾವೀದನು ಈ ರೀತಿಯಾಗಿ ಬರೀತಾ ಇದ್ದಾನೆ, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು. ಇವತ್ತು ನಾವು ಲೋಕದಲ್ಲಿ ಪ್ರಯಾಣ ಮಾಡ್ತಾ ಇರುವಂಥ ನಾವು, ಲೋಕದಲ್ಲಿ ಜೀವಿಸ್ತಿರುವಂಥ ನಾವು ಮೊಟ್ಟ ಮೊದಲನೇದಾಗಿ ದೇವರನ್ನ ನಂಬಬೇಕು. ನನ್ನ ಮನಸ್ಸು ದೇವರನ್ನು ನಂಬಬೇಕು. ಇವತ್ತು ನಮ್ಮ ಮನಸ್ಸು ಏನಾಗಿರಬೇಕಂದ್ರೆ ದೇವರನ್ನು ನಂಬುವಂಥ ಮನಸ್ಸಾಗಿರಬೇಕು. ಇವತ್ತು ಹೌದು, ಈ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೀವಿ, ನಮಗೆ ಕುಟುಂಬಗಳಿದ್ದಾವೆ, ರೆಸ್ಪಾನ್ಸಿಬಿಲಿಟಿಗಳಿದ್ದಾವೆ, ನಮಗೆ ಕೆಲಸ ಕಾರ್ಯಗಳಿದ್ದಾವೆ. ಈ ಎಲ್ಲ ಮಧ್ಯದಲ್ಲಿ ನಾವೇನು ಮಾಡಬೇಕಂದ್ರೆ ನಮ್ಮ ಮೊದಲಾದ ಆದ್ಯತೆ ಏನಾಗಿರಬೇಕಂದ್ರೆ ದೇವರನ್ನು ನಂಬುವಂಥವರಾಗಿರಬೇಕು. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಯಾವಾಗ ದೇವರನ್ನು ನಂಬಿ ಜೀವನ ಮಾಡುವುದಕ್ಕೆ ಸ್ಟಾರ್ಟ್ ಮಾಡ್ತೀವೋ, ದೇವರ ಮೇಲೆ ಆಧಾರ ಪಟ್ಟುಕೊಂಡು ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ, ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ. ಇಲ್ಲಿ ದಾವೀದ ಭಕ್ತನು ಏನು ಮಾಡ್ತಾ ಇದ್ದಾನೆ ಅಂದರೆ, ಆತನೊಂದು ಧೈರ್ಯವಾಗಿ ಮಾತನಾಡ್ತಾ ಇದ್ದಾನೆ. ಏನಂತ ಧೈರ್ಯವಾಗಿ ಮಾತಾಡ್ತಾ ಇದ್ದಾನೆ ಅಂದರೆ, ನನ್ನ ಮನಸ್ಸು ದೇವರನ್ನು ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ. ಯಾವಾಗ ನಾವು ದೇವರನ್ನು ನಂಬಿ ಜೀವನ ಮಾಡ್ತೀವಲ್ವಾ, ನಮಗೆ ಯಾವುದೇ ರೀತಿ ಭಯ ಇರುವುದಿಲ್ಲ, ಯಾವುದೇ ರೀತಿ ನಮಗೆ ನಕಾರಾತ್ಮಕವಾದ ಆಲೋಚನೆಗಳು ಬರುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯ ದೇವಜನರೇ, ಅದಕ್ಕಾಗಿ ಮೊದಲನೇದಾಗಿ ನಾವು ದೇವರನ್ನು ನಂಬಬೇಕು. ನಮ್ಮ ಮನಸ್ಸು ಶಾಂತವಾಗಿರಬೇಕಾ, ನಮ್ಮ ಆಲೋಚನೆಗಳು ಶಾಂತವಾಗಿರಬೇಕಾ, ನಮ್ಮ ಕ್ರಿಯೆಗಳು ಶಾಂತವಾಗಿರಬೇಕಂದ್ರೆ ನಾವು ಮೊಟ್ಟ ಮೊದಲನೇದಾಗಿ ದೇವರನ್ನು ನಂಬುವಂಥವರಾಗಿರಬೇಕು. ದೇವರನ್ನು ನಂಬಿ ನಾವು ಜೀವನ ಮಾಡುವಾಗ ದೇವರು ಖಂಡಿತ ನಮ್ಮನ್ನು ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾರೆ. ನನ್ನ ರಕ್ಷಣೆಯು ಆತನಿಂದಲೇ. ಇವತ್ತು ನಾವು ಯಾವಾಗ ದೇವರನ್ನು ನಂಬಿ ಜೀವನ ಮಾಡುವುದಕ್ಕೆ ಪ್ರಯತ್ನ ಮಾಡ್ತೀವೋ, ಜೀವನ ನಡೆಸ್ತೀವಲ್ವಾ, ನಮ್ಮ ರಕ್ಷಣೆಯು ಖಂಡಿತವಾಗಿ ಅದು ದೇವರಿಂದ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರಿಯ ದೇವರ ಮಕ್ಕಳೇ, ವಿಶೇಷವಾಗಿ ಇಲ್ಲಿ ದಾವೀದನು ಘಂಟಾಘೋಷವಾಗಿ ಹೇಳ್ತಾ ಇದ್ದಾನೆ. ದಾವೀದನು ತನ್ನ ಒಂದು ಆತ್ಮಿಕವಾದ ಆಲೋಚನೆಯನ್ನು ತಿಳಿಯಪಡಿಸ್ತಾ ಇದ್ದಾನೆ, ನನ್ನ ಮನಸ್ಸು ಯೆಹೋವನಿಂದಲೇ ಎಂಬುದಾಗಿ. ನಾನು ದೇವರ ನಂಬಿದ್ದೇನೆ, ಆತ ನನಗೆ ಶಾಂತಿಯನ್ನು ಕೊಡುತ್ತಾನೆ, ರಕ್ಷಣೆಯನ್ನು ಕೊಡುತ್ತಾನೆ ಎಂಬುದಾಗಿ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು. ನಾನು ಕದಲಿದರೂ ಬೀಳೆನು. ನೋಡಿ, ಎಷ್ಟು ಇವತ್ತು ನಾವು ನಂಬಿಕೆಯ ಹೋರಾಟದಲ್ಲಿ ಹೋಗ್ತಾ ಇರಬೇಕಾದ್ರೆ, ಕ್ರೈಸ್ತಿಯ ನಂಬಿಕೆಯ ಜೀವನವನ್ನು ನಾವು ಸಾಗಿಸ್ತಾ ಇರಬೇಕಾದ್ರೆ ನಾವೇನು ಮಾಡಬೇಕಂದ್ರೆ, ನಮ್ಮ ದೇವರು ನಮಗೆ ಶರಣನಾಗಿದ್ದಾನೆ, ರಕ್ಷಕನಾಗಿದ್ದಾನೆ, ದುರ್ಗವೂ ಆಗಿದ್ದಾನೆ ಎಂಬುದಾಗಿ ನಾವು ಯಾವಾಗಲೂ ನಂಬುವಂಥವರಾಗಿರಬೇಕು. ಪ್ರಿಯ ದೇವ ಜನರೇ, ನೋಡ್ರಿ, ಒಂದು
ತಂದೆ ತನ್ನ ಮಗುವಿನ ಕೈಯನ್ನು ಹಿಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆ ತಂದೆಯ ಮೇಲೆ ಮಗುವಿಗೆ ಒಂದು ಧೈರ್ಯ ಇರುತ್ತೈತೆ, ಒಂದು ನಂಬಿಕೆ ಇರುತ್ತೈತೆ. ನಾನು ನನ್ನ ತಂದೆಯನ್ನು ನಂಬಿದ್ದೇನೆ, ನಾನು ನನ್ನ ತಂದೆಯ ಕೈಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದೇನೆ, ಆತ ನನಗೆ ರಕ್ಷಕನಾಗಿದ್ದಾನೆ, ಆತ ನನಗೆ ದುರ್ಗವಾಗಿದ್ದಾನೆ, ಆತ ನನಗೆ ಶರಣನಾಗಿದ್ದಾನೆ, ಆತ ನನಗೆ ಕೋಟೆಯಾಗಿದ್ದೇನೆ. ನಾನು ಕದಲಿದರೂ ನಾನು ಬೀಳೋದಿಲ್ಲ, ಯಾಕಂದ್ರೆ ನಾನು ತಂದೆಯಾಗಿರುವಂಥ ದೇವರ ಕೈಯನ್ನು ಹಿಡಿದುಕೊಂಡಿದ್ದೇನೆ ಎಂಬುದಾಗಿ. ಇವತ್ತು ನಾವು ಕೂಡ ಕ್ರೈಸ್ತಿಯ ಹೋರಾಟದಲ್ಲಿ, ಕ್ರೈಸ್ತಿಯ ನಂಬಿಕೆಯಲ್ಲಿ ಮುಂದೆ ಸಾಗುತ್ತಾ ನಾವು ಪ್ರತಿದಿನ ದೇವರು ನಮಗೆ ಆಶ್ರಯವಾಗಿದ್ದಾನೆ ಎಂಬುದಾಗಿ, ದೇವರು ನಮಗೆ ದುರ್ಗವಾಗಿದ್ದಾನೆ ಎಂಬುದಾಗಿ, ದೇವರು ನಮಗೆ ಕೋಟೆಯಾಗಿದ್ದಾನೆ ಎಂಬುದಾಗಿ ನಾವು ಆತನ ಕೈಯನ್ನು ಹಿಡಿದುಕೊಂಡು ಹೋಗುವಂಥವರಾಗಿರಬೇಕು. ಆ ದೇವರ ಕೈಯನ್ನು ಹಿಡಿದುಕೊಳ್ಳೋದಂದ್ರೆ ಏನು? ದೇವರೊಟ್ಟಿಗೆ ಸಂಬಂಧವನ್ನು ಬೆಳೆಸುವಂಥದ್ದು, ದೇವರೊಟ್ಟಿಗೆ ನಮ್ಮ ಜೀವಿತಗಳನ್ನು ಕಟ್ಟುಕೊಳ್ಳುವಂಥದ್ದು, ದೇವರೊಟ್ಟಿಗೆ ನಾವು ನಡೆಯುವಂಥ ಅನುಭವದಲ್ಲಿ ನಾವು ಮುಂದೆ ಸಾಗುವಂಥವರಾಗಿರಬೇಕು. ಪ್ರಿಯ ದೇವ ಜನರೇ, ಇವತ್ತು ಈ ಸಮಯದಲ್ಲಿ ನಾವು ಈ ರೀತಿಯಾಗಿ ಸೇರ್ಬೋದಕ್ಕೆ ಕಾರಣ ಏನೆಂದರೆ, ನಾವು ಎಂದಿಗೂ ಮರೆಯಬಾರದು, ನಮಗೆ ದೇವರು ಆಶ್ರಯವಾಗಿದ್ದಾನೆ. ಇವತ್ತು ಈ ವಾಕ್ಯವನ್ನು ಕೇಳುವಂಥ ನಾವು, ಈ ವಾಕ್ಯವನ್ನು ತಿಳಿಯುವಂಥ ನಾವು ಕೂಡ ಏನಾದರೂ ನಾವು ಒಂದು ಸಾರಿ ಆಲೋಚನೆ ಮಾಡ್ತಾ ಇದ್ದೀವ, ಅಯ್ಯೋ ನನಗೆ ಯಾರೂ ಇಲ್ಲ, ನನಗೆ ಯಾರೂ ಆಶ್ರಯ ಇಲ್ವಲ್ವಾ, ನನಗೆ ಸಂಬಂಧಿಕರಿದ್ದಾರೆ, ಫ್ರೆಂಡ್ಸ್ಗಳಿದ್ದಾರೆ, ನನಗೆ ನೆರೆಯವರಿದ್ದಾರೆ, ಆದರೆ ಅವರು ಕಷ್ಟ ಕಾಲದಲ್ಲಿ ನನಗೆ ಆಶ್ರಯವಾಗ್ತಾ ಇಲ್ಲ ಎಂಬುದಾಗಿ ಈ ಸಮಯದಲ್ಲಿ ನಾವು ಆಲೋಚನೆ ಮಾಡ್ತಾ ಇರ್ಬೋದು. ಪ್ರಿಯ ದೇವ ಜನರೇ, ಆದ್ರೆ ನಾವು ಒಂದನ್ನು ತಿಳ್ಕೊಳ್ಬೇಕು. ಏನು ತಿಳ್ಕೊಳ್ಬೇಕಂದ್ರೆ, ದೇವರು ನಮಗೆ ಆಶ್ರಯವಾಗಿದ್ದಾನೆ, ದೇವರು ನಮಗೆ ನಡೆಸುವಂತ ದೇವರಾಗಿದ್ದಾನೆ ಎಂಬುದಾಗಿ ತಿಳ್ಕೊಳ್ಬೇಕು. ಕೆಲವು ಜನ ಎಲ್ಲರನ್ನ ಜ್ಞಾಪಕ ಮಾಡಿಕೊಳ್ತಾರೆ, ಆದರೆ ದೇವರನ್ನು ಜ್ಞಾಪಕ ಮಾಡಿಕೊಳ್ಳುವಂತ ಜನರು ಬಹಳ ಅಲ್ಪವಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ರಾತ್ರಿ ಕಾಲ ಸಮಯದಲ್ಲಿ ನಮ್ಗೆ ಏನೇ ಕಷ್ಟಗಳು ಬರಲಿ, ಏನೇ ಸಮಸ್ಯೆಗಳು ಬರಲಿ, ನಾವು ಏನು ಮಾಡಬೇಕಂದ್ರೆ ದೇವರನ್ನ ಆಶ್ರಯಿಸುವಂತವರಾಗಿರಬೇಕು, ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಜೀವನ ಮಾಡುವಂತವರಾಗಿರಬೇಕು. ಪ್ರಿಯ ದೇವರ ಜನರೇ, ಅದಕ್ಕೆ ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ದಾವೀದನು ಒಬ್ಬ ಮಹಾರಾಜನಾಗಿದ್ದನು. ದಾವೀದನು ಆ ಒಂದು ಇಸ್ರಾಯೇಲರ 12 ಕುಲಗಳನ್ನ ಆತನು ಪರಿಪಾಲನೆ ಮಾಡುವಂತ ರಾಜನಾಗಿದ್ದಾಗಲೂ ಕೂಡ ಆತನು ತನ್ನ ಮನಸ್ಸಿನೊಟ್ಟಿಗೆ ಹೇಳ್ತಾ ಇದ್ದಾನೆ, ನನ್ನ ಮನಸ್ಸು ಇವತ್ತೇನಾದರೂ ಶಾಂತವಾಗಿದೆ ಅಂದ್ರೆ ನಾನು ದೇವರನ್ನು ನಂಬಿದ್ದೇನೆ ಎಂಬುದಾಗಿ. ಪ್ರಿಯ ದೇವ ಜನರೇ, ಇವತ್ತು ನಮ್ಮ ಮನಸ್ಸು ಸಮಾಧಾನವಾಗಿರ್ಬೇಕಾ? ನಾವು ಆಶ್ರಯದಲ್ಲಿ ಜೀವನ ಮಾಡಬೇಕಂದ್ರೆ ದೇವರನ್ನು ನಂಬುವಂಥವರಾಗಿರ್ಬೇಕು. ಯಾವಾಗ ದೇವರು ನಂಬುತ್ತಾ ನಾವು ಜೀವನ ಮಾಡ್ತೀವೋ ಆಗ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ 5ನೇ ವಚನ ನೋಡಿಕೊಳ್ಬೇಕಾದ್ರೆ, ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ, ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ. ನೋಡ್ರಿ, ಎಷ್ಟು ಒಂದು ಧೈರ್ಯವಾಗಿ ಹೇಳ್ತಾ ಇದ್ದಾನೆ. ಪ್ರಿಯ ದೇವ ಜನರೇ, ಇವತ್ತು ನಾವು ಕೂಡ ಧೈರ್ಯವಾಗಿ ಮಾತನಾಡಬೇಕು, ಧೈರ್ಯವಾಗಿ ನಮ್ಮ ಜೀವಿತವನ್ನು ನಾವು ಕ್ರಿಸ್ತನಲ್ಲಿ, ದೇವರಲ್ಲಿ ಕಟ್ಟಿಕೊಳ್ಳುವಂತವರಾಗಿರಬೇಕು. ನಾನು ಇವೆಲ್ಲ ಮಾತುಗಳು ಯಾರಿಗೆ ಹೇಳ್ತಾ ಇದ್ದೇನೆ ಅಂದ್ರೆ, ಕ್ರಿಸ್ತನನ್ನು ಹಿಂಬಾಲಿಸುವಂತ ಜನರಿಗೆ, ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟುಕೊಂಡು ಹೋಗ್ತಾ ಇರುವಂತ ಜನರಿಗೆ ನಾನು ಈ ಮಾತು ಹೇಳ್ತಾ ಇದ್ದೇನೆ. ಇವತ್ತು ನಮ್ಮ ಭರವಸೆ ಯಾರಾಗಿರ್ಬೇಕಂದ್ರೆ ದೇವರು, ನಮ್ಮ ಆಲೋಚನೆ ಯಾರಾಗಿರ್ಬೇಕಂದ್ರೆ ದೇವರು. ಅದಕ್ಕೆ ಇಲ್ಲಿ 8ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ, ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿಡಿರಿ. ದೇವರು ನಮ್ಮ ಆಶ್ರಯವಾಗಿದ್ದಾನೆ. ಇವತ್ತು ನಾವು ಕೂಡ ಏನು ಮಾಡಬೇಕಂದ್ರೆ, ಪ್ರತಿದಿನ ನಮ್ಮ ಹೃದಯವನ್ನ ದೇವರ ಮುಂದೆ ಬಿಚ್ಚಿಡಬೇಕು. ದೇವರ ಮುಂದೆ ನಮ್ಮ ಹೃದಯದ ಆಲೋಚನೆಗಳನ್ನು ಸಮರ್ಪಿಸುವಂತವರಾಗಿರಬೇಕು. ದೇವರ, ಇವತ್ತು ನನ್ನ ಪರಿಸ್ಥಿತಿ ಹೀಗಿದೆ, ದೇವರ ಇವತ್ತು ನನ್ನ ಆಲೋಚನೆ ಈ ರೀತಿ ಇದೆ, ದೇವರ ಇವತ್ತು ನನ್ನ ಕುಟುಂಬ ಈ ರೀತಿಯಾಗಿದೆ, ನನ್ನ ಕುಟುಂಬವನ್ನು ಆಶೀರ್ವಾದ ಮಾಡು, ನನ್ನ ಕುಟುಂಬವನ್ನು ನಿನ್ನ ಜ್ಞಾನದಿಂದ ತುಂಬಿಸು, ಅಯ್ಯ ನನ್ನ ಕುಟುಂಬವನ್ನು ನಿನ್ನ ಆತ್ಮದಿಂದ ತುಂಬಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ, ನಮ್ಮನ್ನು ನಾವು ದೇವರ ಮುಂದೆ ನಮ್ಮ ಮನಸ್ಸನ್ನು ಬಿಚ್ಚಿ ಮಾತನಾಡುವಾಗ, ನಾವು ಯಾವಾಗಲೂ ಆತನ ನಂಬಿ ಹೃದಯವನ್ನು ಆತನ ಮುಂದೆ ಬಿಚ್ಚಿಡುವಾಗ ದೇವರು ನಮ್ಮ ಆಶ್ರಯವಾಗಿದ್ದಾನೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು. ಪ್ರಿಯ ದೇವ ಜನರೇ, ಅದಕ್ಕಾಗಿ ದಾವೀದ ಭಕ್ತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಮಗೆ ಆಶ್ರಯವಾಗಿದ್ದಾರೆ ಅಂದ್ರೆ ಯೆಹೋವ ದೇವರು, ಕರ್ತನಾಗಿರುವಂಥ ಯೇಸು ಸ್ವಾಮಿ ನಮಗೆ ಆಶ್ರಯವಾಗಿದ್ದಾನೆ. ಅದಕ್ಕಾಗಿ ನಾವು ಆತನ ಮೇಲೆ ಯಾವಾಗಲೂ ಆಧಾರ ಪಡುವಂಥವರಾಗಿರಬೇಕು. ಇವತ್ತು ಈ ಶನಿವಾರದ ದಿನದಲ್ಲಿ, ಈ ರಾತ್ರಿಯ ಸಮಯದಲ್ಲಿ ನಾವು ಈ ರೀತಿಯಾಗಿ ತಿಳ್ಕೊಳ್ಳೋಣ. ನಾಳೆ ನಾವೆಲ್ಲರೂ ಸಭೆಗಳಿಗೆ ಹೋಗುವಂಥವರು,
ನಾವು ನಾಳೆ ಸಭೆಗೆ ಹೋಗಿ ದೇವರ ಸನ್ನಿಧಾನದಲ್ಲಿ ಆರಾಧಿಸುವಂಥವರು, ದೇವರ ವಾಕ್ಯವನ್ನು ಕೇಳುವಂಥವರಾಗಿದ್ದೇವೆ. ಆದರೆ ಈ ರಾತ್ರಿ ಕಾಲ ಸಮಯದಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡವರಾಗಿ ನಮಗೆ ಆಶ್ರಯವಾರಾಗಿದ್ದಾರೆ ಅಂದರೆ ದೇವರೇ. ನಮ್ಮನ್ನು ಅನೇಕ ಕಷ್ಟ ನಷ್ಟಗಳಿಂದ ತಪ್ಪಿಸುವಂಥವ್ರು ಯಾರಾಗಿದ್ದಾರೆ ಅಂದರೆ ದೇವರೇ. ಅನೇಕ ಕೇಡು ಗಂಡಾಂತರಗಳಿಂದ ತಪ್ಪಿಸುವುದಕ್ಕೆ ಯಾರಾದರೂ ಇದ್ದಾರೆ ಈ ರಾತ್ರಿ ಕಾಲ ಸಮಯದಲ್ಲಿ ಅಂದರೆ ಅದು ದೇವರೇ. ನಮಗೆ ಕಷ್ಟಗಳು, ಸಮಸ್ಯೆಗಳು, ಬಾಧೆಗಳು, ಕಣ್ಣೀರುಗಳು, ಅನಾರೋಗ್ಯದ ಪರಿಸ್ಥಿತಿಗಳು, ಸಾಲದ ಪರಿಸ್ಥಿತಿಗಳು ಏನೇ ಬಂದಾಗಲೂ ಕೂಡ ನನ್ನ ದೇವರು ನನಗೆ ಆಶ್ರಯವಾಗಿದ್ದಾನೆ, ನನ್ನ ದೇವರು ನನಗೆ ದುರ್ಗವಾಗಿದ್ದಾನೆ, ಕೋಟೆಯಾಗಿದ್ದಾನೆ, ಬಂಡೆಯಾಗಿದ್ದಾನೆ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳುವಾಗ, ನಂಬುವಾಗ, ಸಮರ್ಪಣೆಯಿಂದ ಈ ಮಾತುಗಳನ್ನು ನಾವು ಉಚ್ಚರಿಸುವಾಗ ದೇವರಾತ್ಮ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಈ ವಾಕ್ಯಗಳ ಮುಖಾಂತರವಾಗಿ ದೇವರು ನಿಮ್ಮೆಲ್ಲರನ್ನ, ನನ್ನನ್ನು ಆಶೀರ್ವಾದ ಮಾಡಲಿ. ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಆಮೇನ್. ಮತ್ತೆ ತಿರುಗಿ ಮುಂದಿನ ವಾರ ಬರುವವರೆಗೆ ಈ ರೀತಿಯಾಗಿ ದೇವರು ನಮ್ಮೆಲ್ಲರನ್ನ ತನ್ನ ಕೃಪೆಯಲ್ಲಿ, ತನ್ನ ಬಲದಲ್ಲಿ ನಡೆಸುವಂತೆ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸುವಂತನಾಗಿದ್ದೇನೆ. ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ, ಈ ಒಂದು ಸಾಯಂಕಾಲ ಸಮಯದಲ್ಲಿ ದೇವರೇ, ದೇವರು ನಮ್ಮ ಆಶ್ರಯವಾಗಿದ್ದಾನೆ ಎಂಬುವಂಥ ಟಾಪಿಕ್ ಅಡಿಯಲ್ಲಿ ದೇವಸೇ ನಾವು ಕೆಲವೊಂದು ನಿಮಿಷಗಳ ಕಾಲ ವಾಕ್ಯ ಧ್ಯಾನ ಮಾಡಿಕೊಳ್ಳುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಯಾರು ದೇವಸೇಯ ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ಲರನ್ನ ಆಶೀರ್ವಾದ ಮಾಡ್ರಿ. ತಂದೆಯಾದ ದೇವರು ಅವರ ಜೀವಿತದಲ್ಲಿ ನೀನೇ ಆಶ್ರಯ ದುರ್ಗವಾಗಿದ್ದುಕೊಂಡು ಕಾರ್ಯ ಮಾಡು. ನೀನೇ ಬಂಡೆಯು, ಕೋಟೆಯು, ಗುರಾಣಿಯು, ನಡೆಸುವಾತನು, ಬಲಪಡಿಸುವಾತನು, ಆಶ್ರಯವನ್ನು ನೀಡುವಾತನು ನೀನೇ ಆಗಿರು ದೇವರೇ. ಏನೆಲ್ಲ ಕಷ್ಟಗಳಿಂದ, ಸಮಸ್ಯೆಗಳಿಂದ, ಬಾಧೆಗಳಿಂದ ಅವರು ಹಾದು ಹೋಗ್ತಾ ಇದ್ದರು, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರನ್ನು ಮುಟ್ಟಿ ಸ್ವಸ್ಥತೆ ಮಾಡಿ ಬಿಡುಗಡೆ ಕಾರ್ಯಗಳನ್ನು ಮಾಡಬೇಕೆಂದು ಕೇಳ್ತಾ ಇದ್ದೀನಿ. ಸಹಾಯ ಮಾಡು. ನಿನ್ನ ಆತ್ಮನ ಮುಖಾಂತರವಾಗಿ ಸೇರಿ ಬಂದಿರುವಂಥ ಎಲ್ಲರನ್ನು ಮುಟ್ಟಿ ಬಲಪಡಿಸಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಎಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಗಳು. Praise the Lord, everyone. Shalom. Thank you.